ಪ್ರಪಂಚ ಪರ್ಯಟನೆ. गणपति बप्पा मोरिया, विघ्न विनाशक मोरिया. वक्रतुंड महाकाय, सूर्यकोटि समप्रभा. सिद्धि बुद्धिय दाता देवा, भक्तर पालक गणपति. ನಿನ್ನ ಕೃಪೆಯಿಂದ ಎಲ್ಲ ಕಾರ್ಯ ಸಫಲವಾಗಲಿ ದೇವಾ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ಪ್ರಪಂಚ ಪರ್ಯಟನೆ ಸದಾ ಹಾರೈಸುತ್ತದೆ. जय शनिदेवा जय जय, न्यायद देवा जय जय. जय शनिदेवा जय जय, न्यायद देवा जय जय. भक्तर रक्षक नीने, धर्मद पालक देवा. ಭಕ್ತರ ರಕ್ಷಕ ನೀನೇ, ಧರ್ಮದ ಪಾಲಕ ದೇವ. ನಿನ್ನ ಕೃಪೆಯಿಂದ ಜೀವನದಲ್ಲಿ ಸಂಕಟಗಳು ದೂರವಾಗಲಿ. ನಿನ್ನ ಆಶೀರ್ವಾದದಿಂದ ಸುಖ ಶಾಂತಿ ದೊರಕಲಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ಪ್ರಪಂಚ ಪರ್ಯಟನೆ ಸದಾ ಹಾರೈಸುತ್ತದೆ. ಗುರುಭ್ಯೋ ನಮಃ. 16/5/26 ನಡೆದಂಥ ಶನೇಶ್ವರ ಜಯಂತಿಗೆ ಸಹಕರಿಸಿದ ಭಕ್ತರಿಗೂ ಹಾಗೂ ಇದರಲ್ಲಿ ವಿಶೇಷ ಏನಂದರೆ 13 ವರ್ಷದ ನಂತರ ಬಂದಿರುವಂಥ ಶನೇಶ್ವರ ಜಯಂತಿಗೆ ಆಡಳಿತ ಮಂಡಳಿಯಿಂದ ಹೊಸದಾಗಿ ನೂತನ ಕವಚ ಹಾಗೂ ಹೋಮ, ಅರ್ಚಕರನ್ನು ತಿರುಪತಿಯಿಂದ ಬಂದಂಥ ಅರ್ಚಕರನ್ನು ಕರೆಸಿ ವಿಶೇಷವಾಗಿ ಪೂಜೆ, ಪಂಚಾಮೃತಾಭಿಷೇಕ, ರುದ್ರಾಭಿಷೇಕ ಎಲ್ಲ ನಡೆಸಲಾಯಿತು. ಎಲ್ಲರ ಸಹಕಾರದಿಂದ ನಡೆದಂಥ ಶನೇಶ್ವರ ಜಯಂತಿಗೆ ಸಹಕರಿಸಿದ ಎಲ್ಲ ಭಕ್ತರಿಗೂ ಹಾಗೂ ಭಕ್ತಾದಿಗಳಿಗೆ ವಿಶೇಷ ಏನು ಅಂದ್ರೆ ಭಕ್ತಾದಿಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾರೆ. ದಿನೇ ದಿನೇ ಹೆಚ್ಚಾಗೋದಕ್ಕೆ ಕಾರಣ ಏನಂದ್ರೆ ಆ ಭಗವಂತನ ಶಕ್ತಿ. ಆ ಶಕ್ತಿ ಇದ್ರೆ ಮಾತ್ರ ಭಗವಂತನ ಅಲ್ಲಿ ದೇವಸ್ಥಾನದಲ್ಲಿ ಏನೇ ಆಗ್ಬೇಕಾದ್ರೂ ಇಲ್ಲಿ 15 ದಿನಕ್ಕೊಮ್ಮೆ ಪ್ರದೋಷ ನಡೆಯುತ್ತೆ.
ಶನೇಶ್ವರ ಜಯಂತಿ, ಆಮೇಲೆ ಶ್ರಾವಣ ಶನಿವಾರ ಹಾಗೂ ವೈಕುಂಠ ಏಕಾದಶಿ ಎಂದು ವಿಶೇಷವಾಗಿ ಪೂಜೆಗಳನ್ನು ನಡೆಸಲಾಗುತ್ತೆ. जय शनिदेवा जय जय, न्यायद देवा जय जय, जय शनिदेवा जय जय, न्यायद देवा जय जय, भक्तर रक्षक नीने, धर्मद पालक देवा, ಭಕ್ತರ ರಕ್ಷಕ ನೀನೇ, ಧರ್ಮದ ಪಾಲಕ ದೇವ. ನಿನ್ನ ಕೃಪೆಯಿಂದ ಜೀವನದಲ್ಲಿ ಸಂಕಟಗಳು ದೂರವಾಗಲಿ, ನಿನ್ನ ಆಶೀರ್ವಾದದಿಂದ ಸುಖ ಶಾಂತಿ ದೊರಕಲಿ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ಪ್ರಪಂಚ ಪರ್ಯಟನೆ ಸದಾ ಹಾರೈಸುತ್ತದೆ. ಓಂ ನಾರಾಯಣಾಯ ನಮಃ, ಓಂ ಮಾಧವಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ವಿಷ್ಣವೇ ನಮಃ, ಓಂ ಮಧುಸೂದನಾಯ ನಮಃ, ಓಂ ತ್ರಿವಿಕ್ರಮಾಯ ನಮಃ, ಓಂ ವಾಸನಾಯ ನಮಃ, ಓಂ ಶ್ರೀಧರಾಯ ನಮಃ, ಓಂ ಶ್ರೀಗೇಶಾಯ ನಮಃ, ಓಂ ಪದ್ಮನಾಭಾಯ ನಮಃ, ಓಂ ದಾಮೋದರಾಯ ನಮಃ, ಓಂ ಸಂಕರ್ಷಣಾಯ ನಮಃ, ಓಂ ಸಿದ್ಧಾಯ ನಮಃ, ಓಂ ನಿರುದ್ಧಾಯ ನಮಃ, ಓಂ ಮಧೋಪದಾಯ ನಮಃ, ಪುರುಷೋತ್ತಮಾಯ ನಮಃ, ಓಂ ಉಪೇಂದ್ರಾಯ ನಮಃ, ಓಂ ಹರಯೇ ನಮಃ, ಓಂ ಶ್ರೀಕೃಷ್ಣಾಯ ನಮಃ, ಓಂ ಶ್ರೀಕೃಷ್ಣಪರಬ್ರಹ್ಮಣೇ ನಮೋ ನಮಃ. ಓಂ ತನ್ನೋ ದೇವೇನ ವಿದ್ಮಯಃ ಭವಂತು ಇತಿ. जय शनिदेव जय जय, जय शनिदेव जय जय, न्यायद देव जय जय, न्यायद देव जय जय, ಭಕ್ತರ ರಕ್ಷಕ ನೀನೇ, ಧರ್ಮದ ಪಾಲಕ ದೇವ. ಭಕ್ತರ ರಕ್ಷಕ ನೀನೇ, ಧರ್ಮದ ಪಾಲಕ ದೇವ, ನಿನ್ನ ಕೃಪೆಯಿಂದ ಜೀವನದಲ್ಲಿ ಸಂಕಟಗಳು ದೂರವಾಗಲಿ, ಸಂಕಟಗಳು ದೂರವಾಗಲಿ, ನಿನ್ನ ಆಶೀರ್ವಾದದಿಂದ ಸುಖ ಶಾಂತಿ ದೊರಕಲಿ, ನಿನ್ನ ಆಶೀರ್ವಾದದಿಂದ ಸುಖ ಶಾಂತಿ ದೊರಕಲಿ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ಪ್ರಪಂಚ ಪರ್ಯಟನೆ ಸದಾ ಹಾರೈಸುತ್ತದೆ. ಈ ದೇವಸ್ಥಾನ ನಾನು 3rd ಸ್ಟ್ಯಾಂಡರ್ಡ್ ಓದ್ತಾ ಇರುವಾಗ ಪ್ರಾರಂಭ ಆಗಿದ್ದು. ಇಲ್ಲೇ ನಾವಿದ್ದೀವಿ. ಈ ಪ್ರತಿಯೊಂದು ಹಂತದಲ್ಲೂ ಹಂತ ಹಂತವಾಗಿ ಮೇಲಕ್ಕೆ ಹೋಗಿದೆ. ಸುರೇಶ್ ಮುನಿಯವರು ತುಂಬ ಕಷ್ಟಪಟ್ಟಿದ್ದಾರೆ. ಜೊತೆಗೆ ಒಂದು ಯುವಕರ ಗುಂಪೇ ಇತ್ತು. ಅವರೆಲ್ಲ ಚಂದ ಎತ್ತಿ
ದೇವಸ್ಥಾನನ ಶುರು ಮಾಡಿದ್ರು. ಒಂದೊಂದೇ ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗ್ತಾ 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 ಹೋಯ್ತು. ಈಗ ಎಲ್ಲಿವರೆಗೂ ಬಂದಿದೆ ಅಂತಂದರೆ ನಿಜವಾಗ್ಲೂ ಅನಿಸುತ್ತೆ ಬೇರೆ ಎಲ್ಲೂ ಹೋಗೋದು ಬೇಡ, ಇಲ್ಲೇ ಬಂದು ಆರಾಮಾಗಿ ಎಲ್ಲ ಹಬ್ಬಗಳು ಮತ್ತು ಎಲ್ಲ ಸೇವೆಗಳನ್ನು ಇಲ್ಲೇ ಮಾಡ್ಬೋದು. ಆ ರೀತಿ ಒದಗಿಸ್ಕೊಟ್ಟಿದ್ದಾರೆ ಗಿರೀಶ್ ಅವರು. ಪೂಜೆಗಳಂತೂ ತುಂಬ ಸಾಂಗವಾಗಿ ನಡೀತಾ ಇದೆ. ಪ್ರತಿ ಪ್ರದೋಷ ಪೂಜೆ ನಡೆಯುತ್ತೆ ಸೋಮವಾರ, ಅದಕ್ಕೆ ನಾವು ಭಾಗಿಗಳಾಗ್ತೀವಿ. ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೆಯುತ್ತೆ ಹುಣ್ಣಿಮೆ ದಿನ. ಎಲ್ಲಾನು ಇಲ್ಲೇ ನಡೆಯೋದ್ರಿಂದಾಗಿ ನಾವೆಲ್ಲೂ ಹೋಗ್ಬೇಕಾಗೇ ಇಲ್ಲ. ಇತ್ತೀಚೆಗೆ ಜನಸಂಖ್ಯೆನೂ ಜಾಸ್ತಿ ಆಗಿದೆ ಇಲ್ಲಿ. ಪ್ರತಿಯೊಂದು ಇದಕ್ಕೂ ಶಿವರಾತ್ರಿ ದಿನ ನೋಡ್ಬೇಕಾಯ್ತು, ಇಲ್ಲಿ ಜಾತ್ರೆನೇ ಆಗೋಗಿತ್ತು. ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ತುಂಬಾ ಆಡಳಿತ ಮಂಡಳಿಯವರು ಕೇರ್ ತಗೊಂಡು ತುಂಬಾ ಚೆನ್ನಾಗಿ ನಿರ್ವಹಣೆ ಮಾಡ್ಕೊಂತ ಹೋಗ್ತಾ ಇದ್ದಾರೆ. ಶನಿದೇವ ಶರಣಂ ಶರಣಂ ನ್ಯಾಯದ ದೇವ ಶರಣಂ ಭಕ್ತರ ಕಷ್ಟ ನಿವಾರಕ ದಯಾಮಯ ದೇವಾ ನಿನ್ನ ಕೃಪೆ ದೊರಕಿದರೆ ಜೀವನದಲ್ಲಿ ಶಾಂತಿ. ನಿನ್ನ ಆಶೀರ್ವಾದದಿಂದ ದುಃಖಗಳು ದೂರವಾಗಲಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ಪ್ರಪಂಚ ಪರ್ಯಟನೆ ಸದಾ ಹಾರೈಸುತ್ತದೆ. ಶನಿದೇವ ಶರಣಂ ಶರಣಂ ನ್ಯಾಯದ ದೇವ ಶರಣಂ. ಭಕ್ತರ ಕಷ್ಟ ನಿವಾರಕ ದಯಾಮಯ ದೇವಾ ನಿನ್ನ ಕೃಪೆ ದೊರಕಿದರೆ ಜೀವನದಲ್ಲಿ ಶಾಂತಿ. ನಿನ್ನ ಆಶೀರ್ವಾದದಿಂದ ದುಃಖಗಳು ದೂರವಾಗಲಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ಪ್ರಪಂಚ ಪರ್ಯಟನೆ ಸದಾ ಹಾರೈಸುತ್ತದೆ.
ದಯಾಮಯ ಭಕ್ತರ ಪಾಲಕ ದೇವಾ शनि महाराजा दयामया भक्तर पालक देवा ನಿನ್ನ ದೃಷ್ಟಿ ಕೃಪೆಯಾದರೆ ಜೀವನ ಬೆಳಗುತ್ತದೆ ನಿನ್ನ ನಾಮ ಜಪಿಸಿದರೆ ಮನದಲ್ಲಿ ಭಕ್ತಿ ಬೆಳೆಯುತ್ತದೆ ನಿನ್ನ ಕೃಪೆಯಿಂದ ಭಕ್ತರಿಗೆ ಸಿಗಲಿ ಸದಾ ಶಾಂತಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ಪ್ರಪಂಚ ಪರ್ಯಟನೆ ಸದಾ ಹಾರೈಸುತ್ತದೆ. ನಾನು 15 ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ಆ್ಯಕ್ಚುಲಿ ದೇವಸ್ಥಾನದಲ್ಲಿ ತುಂಬ ಪೂಜೆಗಳು ಮಾಡ್ತಾರೆ, ಅಭಿಷೇಕ ಎಲ್ಲ ಮಾಡ್ತಾರೆ, ಮತ್ತು ವಾರ್ಷಿಕೋತ್ಸವ ಅಂತ ಮಾಡ್ತಾರೆ. ಆಡಳಿತ ವರ್ಗದವರು ತುಂಬ ಮುತುವರ್ಜಿ ತಗೊಂಡು ದೇವಸ್ಥಾನ ಮುಂದೆ ತರಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ಮೊದಲು ನಾನು ಬರ್ತಾ ಇದ್ದೀನಿ, ಆವಾಗ ಜನ ಇಷ್ಟು ಬರ್ತಾ ಇರಲಿಲ್ಲ. ಇವಾಗ ಈ ಆಡಳಿತ ಬಂದ ತಕ್ಷಣ ತುಂಬ ಜನ ಬರ್ತಾ ಇದ್ದಾರೆ. ಮತ್ತೆ ಎಲ್ಲ ಪೂಜೆಗಳನ್ನು ವಿಶೇಷವಾಗಿ ಮಾಡ್ತಾ ಇದ್ದಾರೆ, ಸೇವೆಗಳನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದೊಂದು ತುಂಬಾ ಖುಷಿ ನಮ್ಗೆ. शनि महाराज दयामया भक्तर पालक देवा ನಿನ್ನ ದೃಷ್ಟಿ ಕೃಪೆಯಾದರೆ ಜೀವನ ಬೆಳಗುತ್ತದೆ ನಿನ್ನ ನಾಮ ಜಪಿಸಿದರೆ ಮನದಲ್ಲಿ ಭಕ್ತಿ ಬೆಳೆಯುತ್ತದೆ ನಿನ್ನ ಕೃಪೆಯಿಂದ ಭಕ್ತರಿಗೆ ಸಿಗಲಿ ಸದಾ ಶಾಂತಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ಪ್ರಪಂಚ ಪರ್ಯಟನೆ ಸದಾ ಹಾರೈಸುತ್ತದೆ. ಭಜರಂಗ ಬಲಿ ಜಯ ಜಯ ಭಜರಂಗ ಬಲಿ ಜಯ ಜಯ ಆಂಜನೇಯ ದೇವ ಜಯ ಜಯ ಗದೆಯ ಹಿಡಿದು ನಿಂತಿರುವ ವೀರ ಅಸುರರ ಸಂಹಾರಕ ರಾಮ ಭಕ್ತ ಮಹಾವೀರ ಭಕ್ತರ ಪಾಲಕ
ದೇವಾ ನಿನ್ನ ಶರಣಾಗಿ ಬಂದವರಿಗೆ ಕಾಪಾಡು ಸದಾ ದೇವಾ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ಪ್ರಪಂಚ ಪರ್ಯಟನೆ ಸದಾ ಹಾರೈಸುತ್ತನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸತೀಶ್ ಮುನಿ ಅಂತೇಳಿ. ಈ ದೇವಸ್ಥಾನದ ವಿಶೇಷತೆ ಏನಂದರೆ, ಇಲ್ಲಿ ಪ್ರತಿ ಹುಣ್ಣಿಮೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೂ ಸಂಕಷ್ಟಹರ ಗಣಪತಿ ಪೂಜೆ ಹಾಗೂ ಇನ್ನೊಂದು ವಿಶೇಷತೆ ಏನಂದರೆ, ಪ್ರತಿ ಅಮಾವಾಸ್ಯೆ ದಿವಸ ಇಲ್ಲಿ ಆಡಳಿತ ಮಂಡಳಿಯಿಂದ ಹೋಮ ಹವನಗಳು ನಡೆಯುತ್ತೆ. ಸೊ ಅದಕ್ಕೆ ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ. ಕಂಪ್ಲೀಟಾಗಿ ಇದು ಆಡಳಿತ ಮಂಡಳಿಯಿಂದ ನಡೆಯುತ್ತೆ. ನಮ್ಮೊಂದು ವಿನಂತಿ ಏನಂದರೆ, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅಮಾವಾಸ್ಯೆ ದಿವಸ ಈ ಕಾರ್ಯಕ್ರಮಗಳಿಗೆ ವಿಶೇಷವಾದ ದಿನಗಳಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ಗೊಳಿಸ್ಬೇಕಂತ ನಾನು ಕೇಳ್ಕೊತೀನಿ. ಹಾಗೆ ನಮ್ಮ ತಂದೆಯವ್ರ ಕಾಲದಲ್ಲಿ ನಡೆಸ್ಕೊಂಡು ಬಂದರು. ಅವರು ಹೋದ ನಂತರ ಆಡಳಿತ ಮಂಡಳಿ ಜವಾಬ್ದಾರಿಯನ್ನು ಗಿರೀಶ್ ಅವರು ತಗೊಂಡಿದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ಇಲ್ಲೇನು ಎಲ್ಲನೂ ತುಂಬ ಚೆನ್ನಾಗಿ ನಡೀತಾ ಇದೆ. ಭಕ್ತಾದಿಗಳು ಸಹಕರಿಸ್ತಾ ಇದ್ದಾರೆ. ಕೈಲಾಸಪತಿ ಮಹಾದೇವಾ ಪಾರ್ವತಿ ಮನೋಹರ ಶಂಕರ ಜಟಾಧರ ಗಂಗಾಧರ ದೇವ ಭಕ್ತರ ಪಾಲಕ ಮಹೇಶ್ವರ ನಿನ್ನ ಧ್ಯಾನ ಮಾಡಿದ ಮನದಲ್ಲಿ ಭಕ್ತಿ ಭಾವನೆ ಅರಳುತ್ತದೆ. ನಿನ್ನ ಕೃಪೆಯಿಂದ ಭಕ್ತರ ಜೀವನ ಆನಂದಮಯವಾಗುತ್ತದೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ಪ್ರಪಂಚ ಪರ್ಯಟನೆ ಸದಾ ಹಾರೈಸುತ್ತದೆ. ಸದಾ ಹಾರೈಸುತ್ತದೆ, ಸದಾ ಹಾರೈಸುತ್ತದೆ, ಸದಾ ಹಾರೈಸುತ್ತದೆ. ಲಕ್ಷ್ಮೀ ಮಾತೆ ನಮೋ ನಮಃ. ಪದ್ಮಾಲಯ ದೇವಿ ನಮೋ ನಮಃ. ಧನ ಧಾನ್ಯ ಸಮೃದ್ಧಿ ನೀಡುವ ದಯಾಮಯಿ ದೇವಿ. ನಿನ್ನ ಕೃಪೆ ದೊರಕಿದರೆ ಭಕ್ತರ ಮನೆಗಳಲ್ಲಿ ಸುಖ. ನಿನ್ನ ಆಶೀರ್ವಾದದಿಂದ ಜೀವನ ಬೆಳಗಲಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ಪ್ರಪಂಚ ಪರ್ಯಟನೆ ಸದಾ ಹಾರೈಸುತ್ತದೆ. ಎಂದು ಪ್ರಪಂಚ ಪರ್ಯಟನೆ ಸದಾ ಹಾರೈಸುತ್ತದೆ. ಮೊದಲಿಗೆ ಮುಖ್ಯವಾಗಿ ಇದು 50 ವರ್ಷದ ಇತಿಹಾಸವುಳ್ಳ ದೇವಸ್ಥಾನ. ಮೊದಲಿಗೆ ಒಂದು ಸಣ್ಣ ಗುಡಿ ಇತ್ತು. ಆ ಸಣ್ಣ ಗುಡಿಯನ್ನ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಇಲ್ಲಿ ಏನಾಗ್ತದೆ ಅಂದ್ರೆ, ಇದು ಮೊದಲನೇ ಮುಖ್ಯ ರಸ್ತೆಯಲ್ಲಿರೋದ್ರಿಂದ ಇಲ್ಲಿ ನಿಮಗೆ ವಿಘ್ನೇಶ್ವರ, ಸುಬ್ರಹ್ಮಣ್ಯ, ಲಕ್ಷ್ಮೀ ನರಸಿಂಹ ಸ್ವಾಮಿ, ಅರುಣಾಚಲೇಶ್ವರ ಸ್ವಾಮಿ, ರಾಜರಾಜೇಶ್ವರಿ, ಅಯ್ಯಪ್ಪ, ಶನೇಶ್ವರ, ನವಗ್ರಹಗಳು ಹಾಗೂ ಅಭಯ ಆಂಜನೇಯ ಸ್ವಾಮಿ, ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ
ಹಾಗೂ ನಾಗರ ಪ್ರತಿಷ್ಠಾಪನೆ ಇರೋದು ನಾಗರಕಲ್ಲು ಹಳ್ಳಿ ಕಟ್ಟೆ ಇರೋದ್ರಿಂದ ಭಕ್ತಾದಿಗಳಿಗೆ ಇಲ್ಲಿ ಏನ್ ಬರ್ತದೆ ಅಂದ್ರೆ ನಾನು ಇಲ್ಲಿ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋಲ್ಲ, ಇಲ್ಲಿ ಬಂದ್ರೆ ಎಲ್ಲಾ ದೇವ್ರನ್ನು ನಮಸ್ಕಾರ ಮಾಡಿ ಆ ಅಪ್ಪನ ಪುಣ್ಯ ದರ್ಶನ ಮಾಡ್ಕೊಳ್ಳೋಣ ಅನ್ನೋದು ಒಂದು ಸದುಪಯೋಗ ಇದೆ. ಹಾಗಾಗಿ ಇಲ್ಲಿ ಇತ್ತೀಚಿನ ಒಂದು 5 ವರ್ಷಗಳಿಂದ ಆಡಳಿತ ಮಂಡಳಿ ರೀಸೈಕಲ್ ಆದಾಗಿಂದ ಸ್ವಲ್ಪ ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಹಾಗಾಗಿ ಭಕ್ತಾದಿಗಳ ಸಹಕಾರ, ಮೊನ್ನೆ ಶನೇಶ್ವರ ಜಯಂತಿ ದಿವಸ ವಿಶೇಷವಾಗಿ ಶನಿಶಾಂತಿ ಹೋಮ ನವಗ್ರಹ ಹೋಮ ಮಾಡಿದ್ರಾಯ್ತು. ನೂತನವಾಗಿ ಹೊಸ ಕವಚ ಭಕ್ತಾದಿಗಳ ಸಹಕಾರದಿಂದ ತೊಡಿಸಲಾಯಿತು. ಹಾಗೂ 13 ವರ್ಷದ ಬಂದಂತ ಶನೇಶ್ವರ ಜಯಂತಿಗೆ ಭಕ್ತಾದಿಗಳ ಸಾಗರವೇ ಹರಿದು ಬಂದಿತ್ತು. ಜೈ ಶನಿದೇವ ಜೈ ಜೈ, ಜೈ ಶನಿದೇವ ಜೈ ಜೈ, ನ್ಯಾಯದ ದೇವ ಜೈ ಜೈ, ನ್ಯಾಯದ ದೇವ ಜೈ ಜೈ. ಭಕ್ತರ ರಕ್ಷಕ ನೀನೇ, ಧರ್ಮದ ಪಾಲಕ ದೇವ, ಭಕ್ತರ ರಕ್ಷಕ ನೀನೇ, ಧರ್ಮದ ಪಾಲಕ ದೇವ. ನಿನ್ನ ಕೃಪೆಯಿಂದ ಜೀವನದಲ್ಲಿ ಸಂಕಟಗಳು ದೂರವಾಗಲಿ, ಸಂಕಟಗಳು ದೂರವಾಗಲಿ. ನಿನ್ನ ಆಶೀರ್ವಾದದಿಂದ ಸುಖ ಶಾಂತಿ ದೊರಕಲಿ, ನಿನ್ನ ಆಶೀರ್ವಾದದಿಂದ ಸುಖ ಶಾಂತಿ ದೊರಕಲಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ಪ್ರಪಂಚ ಪರ್ಯಟನೆ ಸದಾ ಹಾರೈಸುತ್ತದೆ. ಪ್ರಪಂಚ ಪರ್ಯಟನೆ